ಸದಾ ಒಂದಲ್ಲ ಒಂದು ವಿವಾದದಿಂದ ಸುದ್ದಿಯಾಗುತ್ತಿರುವ ಲೇಡಿ ಅಗೋರಿ ಈಗ ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿದ್ದಾಳೆ. ಮಂಗಳಗಿರಿಯ ಬಿಟೆಕ್ ವಿದ್ಯಾರ್ಥಿನಿ ವರ್ಷಿಣಿ ಇತ್ತೀಚೆಗೆ ಲೇಡಿ ಅಗೋರಿ ಪರಾರಿಯಾಗಿದ್ದಾಳೆ. ಆದರೆ ವರ್ಷಿಣಿಯವರ ಕುಟುಂಬ ಸದಸ್ಯರು ತಮ್ಮ ಮಗಳಿಗೆ ಮಹಿಳಾ ಅಗೋರಿ ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿದರು. ಅಗೋರಿ ವರ್ಷಿಣಿಯವರ ಮನೆಗೆ ಹೋದಾಗ ಗಲಾಟೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಈ ಕುರಿತು ವರ್ಷಿಣಿಯವರ ಕುಟುಂಬಸ್ಥರು ಶಾಕಿಂಗ್ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ವರ್ಷಿಣಿಯ ಸಹೋದರ ಹೇಳುವಂತೆ ಅಗೋರಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಳೆ, ಕೆನ್ನೆ ಕಚ್ಚಿ ಖಾಸಗಿ ಭಾಗಗಳನ್ನು ಸ್ಪರ್ಶಿಸುವ ಮೂಲಕ ವಿಚಿತ್ರವಾಗಿ ವರ್ತಿಸಿದ್ದಾಳೆ ಎಂದು ದೂರಿದ್ದಾರೆ. ಆದರೆ ವರ್ಷಿಣಿ ಸಹೋದರನ ಈ ಮಾತನ್ನು ಲೇಡಿ ಅಗೋರಿ ನಿರಾಕರಿಸಿದ್ದಾಳೆ. ಇದೆಲ್ಲವೂ ನಕಲಿ ಸುದ್ದಿ ಮತ್ತು ಅವರು ಉದ್ದೇಶಪೂರ್ವಕವಾಗಿ ತನಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಇದರ ನಡುವೆ ವರ್ಷಿಣಿ ತಾನು ಮೇಜರ್ ಎಂದು ಹೇಳಿಕೊಂಡು ಸ್ವಂತ ಇಚ್ಛೆಯಂತೆ ಅಗೋರಿಯೊಂದಿಗೆ ವಾಸಿಸುತ್ತಿರುವುದಾಗಿಯೂ ಭವಿಷ್ಯದಲ್ಲಿ ಅಗೋರಿಯೊಂದಿಗೆ ಇರುವುದಾಗಿ ಹೇಳಿಕೆ ನೀಡಿದ್ದಾಳೆ. ಅಷ್ಟೇ ಅಲ್ಲ, ತಮ್ಮ ನಡುವೆ ಗುರು ಶಿಷ್ಯ ಸಂಬಂಧ ಮಾತ್ರ ಇದೆ ಎಂದು ಸ್ಪಷ್ಟತೆ ನೀಡಿದ್ದಾಳೆ. ಈ ಘಟನೆ ಈಗ ಸುದ್ದಿಯಲ್ಲಿದೆ. ಮತ್ತೊಂದೆಡೆ ವರ್ಷಿಣಿಯ ತಂದೆ ಕೋಟೆಯ ಮಂಗಳಗಿರಿ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋಗಿದ್ದು, ಅಗೋರಿ ಹಿಡಿತದಿಂದ ತನ್ನ ಮಗಳನ್ನು ರಕ್ಷಿಸುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ. ಸದಾ ಒಂದಲ್ಲ